श्री गणेशाय नमः। ओम समर्थ सद्गुरु ಶ್ರೀ ಸಾಯಿನಾಥಾಯ ನಮಃ। ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 21 ಕಾಲಾನಂತರ. ಬಾಬಾ ಕೀರ್ತಿ 1914 ಹೊತ್ತಿಗೆ ಎಲ್ಲ ದಿಕ್ಕುಗಳಲ್ಲಿ ವ್ಯಾಪಿಸಿ ಉದಯ ಸೂರ್ಯನ ಶೋಭೆಯ ಹಾಗೆ ದಿನದಿನಕ್ಕೆ ವೃದ್ಧಿ ಹೊಂದುತ್ತಾ ಇರುತ್ತಿತ್ತು. ಅನೇಕ ಭಕ್ತರು ಶಿರಡಿಗೆ ಬಂದು ಹೋಗುತ್ತಿದ್ದರು. ಆದರೆ ಬಾಬಾ ಶಿರಡಿಗೆ ಬಂದ ಮೊದಲ ದಿನಗಳಲ್ಲಿ ಇಲ್ಲಿ ದೊಡ್ಡ ಭವನಗಳಿರುತ್ತವೆ, ಅನೇಕ ಮಹನೀಯರು ಬರುತ್ತಾರೆ, ವೈಭವಪೂರಿತ ಮೆರವಣಿಗೆ ಜರುಗುವುದು, ಕುದುರೆ ರಥ ಎಲ್ಲ ಬರುವುದು ಎಂದಿದ್ದರು. ಅವು ಹುಚ್ಚು ಪಕ್ಕಿರಿನ ಆಲೋಚನೆಗಳೆಂದು ಎಲ್ಲರೂ ನಕ್ಕರು. 1914 ಹೊತ್ತಿಗೆ ಅವೆಲ್ಲ ನಿಜವೇ ಆಗಿದ್ದವು. ಒಂದಿನ ಜೋಗನ ಹೆಂಡತಿಗೆ ಊರ ಹೊರಗಿನ ಬೇವಿನ ಮರದ ಪಕ್ಕದಲ್ಲಿರುವ ಜಾಗವನ್ನು ತೋರಿಸುತ್ತಾ, ಇದು ನನ್ನ ಸ್ಥಳ, ಇಲ್ಲೊಂದು ದೊಡ್ಡ ಭವನ ಹೇಳುವುದು, ನಾವಲ್ಲಿಯೇ ಇರುತ್ತೇವೆ, ದೊಡ್ಡವರುಗಳು ನನ್ನನ್ನು ಹುಡುಕಿಕೊಂಡು ಬಂದು ಸೇವೆ ಮಾಡುತ್ತಾರೆ ಎಂದರು. ಆಕೆಗೆ ಆ ಮಾತಿನ ಅರ್ಥ ಏನೆಂದು ತಿಳಿಯಲಿಲ್ಲ. ಬಾಬಾ ಆಗಾಗ ಉಬ್ಬಸ್ನಿಂದ ನರಳುತ್ತಿದ್ದರು. ಅದು ಬಂದಾಗ ಅವರು ಆಹಾರ ತೆಗೆದುಕೊಳ್ಳುವುದಕ್ಕಾಗದೇ ಹೋಗುತ್ತಿತ್ತು. ಸಂಕಲ್ಪ ಮಾತ್ರದಿಂದ ಭಕ್ತರ ವ್ಯಾಧಿಗಳನ್ನು ಹೋಗಲಾಡಿಸುತ್ತಿದ್ದ ಅವರು ಹಾಗೆ ನರಳುವುದು ವಿಚಿತ್ರವಾಗಿದ್ದಿತು. ಅನುಭವಿಸಿ ತೀರಬೇಕಾದ ಕರ್ಮ ಫಲಗಳನ್ನು ಭಕ್ತರು ಅನುಭವಿಸಲಾರದಾದಾಗ ಅವರ ಕಾಯಿಲೆಯನ್ನು ಬಾಬಾನೇ ಸ್ವೀಕರಿಸುತ್ತಿದ್ದರು. ತಮ್ಮ ಮೇಲೆ ಭಕ್ತರಿಗಿರುವ ಪ್ರೇಮವನ್ನು ಅವರಿಗೆ ಈ ರೀತಿ ತೋರಿಸಿ ಅವರ ಭಕ್ತಿ ಶ್ರದ್ಧೆಗಳನ್ನು ಬಲಪಡಿಸಿ ಅವರನ್ನು ಉದ್ಧರಿಸುತ್ತಿದ್ದರು. ಆದಾಗ್ಯೂ ಅವರು ಆ ಬಾಧೆಗಳನ್ನು ಅನುಭವಿಸುತ್ತಿದ್ದಾಗ ಅವರನ್ನು ನೋಡಿದ ಭಕ್ತರ ತಳಮಳ, ನಿಸ್ಸಹಾಯಕತೆ ಅವರಲ್ಲಿರುವ ಮಾನವತ್ವವನ್ನು ಹೆಚ್ಚು ಮಾಡುತ್ತಿತ್ತು. ಆದರೆ ಸಾಯಿಯ ಅಸ್ವಸ್ಥತೆಯೂ ಕೂಡ ಭಕ್ತರಿಗೆ ಶಿಕ್ಷಣವೇ. 1915ರಲ್ಲಿ ಬಾಬಾ ಹಾಗೆ ಬಾಧೆ ಪಡುತ್ತಿದ್ದಾಗ ಅದನ್ನು ನೋಡಲಾರದೆ ಪುರಂದರೆ ಹತ್ತು ಬಿಟ್ಟನು. ಸಾಯಿ ಏಕೆ ಹೇಳುತ್ತೀಯ, 3-4 ದಿನಗಳಲ್ಲಿ ತಗ್ಗಿ ಹೋಗೋದು. 2 ದಿನಗಳ ಹಿಂದೆ ನಿನಗೆ ಬಾ ಎಂದು ಬರೆಯಬೇಕೆಂದು ಕಾಕಾ ಹಚ್ಚರಿ ಹೇಳಿದೆ. ಆದರೆ ಅವನು ಕಾಗದ ಬರೆಯುವುದರಷ್ಟರಲ್ಲಿಯೇ ನೀನು ಬರೆಯಬೇಡ, ಅವನೇ ಬರುತ್ತಿದ್ದಾನೆ ಎಂದು ತಡೆದೆ ಎಂದರು ಬಾಬಾ. ಅದೇ ಸಮಯಕ್ಕೆ ಸರಿಯಾಗಿ ಪುರಂದರೆಯ ಹೃದಯದಲ್ಲಿ ಆಗಲೇ ಶಿರಡಿಗೆ ಹೋಗಬೇಕೆಂಬ ಪ್ರೇರಣೆ ಉಂಟಾಯಿತು. ತರುವಾಯ ಬಾಬಾ ಹೇಳಿದಂತೆಯೇ ಅವರ ಕಾಯಿಲೆ ಕಡಿಮೆಯಾಯಿತು. ಬಾಬಾ ತಮಗೆ ಕಾಯಿಲೆಯಾದಾಗ ಸಾಮಾನ್ಯವಾಗಲಿ ಔಷಧಿಯನ್ನಾಗಲಿ ಭಿಕ್ಷೆಯನ್ನಾಗಲಿ ತೆಗೆದುಕೊಳ್ಳುತ್ತಿರಲಿಲ್ಲ. ಆದರೆ ಅವರ ಭಿಕ್ಷೆಯಿಂದ ಜೀವಿಸುವ ಜೀವಿಗಳಿಗಾಗಿ ಅವರು ಭಿಕ್ಷೆಗೆ ಹೋಗುವ ವಿಧಿಯನ್ನು ಪಾಲಿಸುತ್ತಿದ್ದರು. ನಡೆಯಲಾರದೆ ಇದ್ದಾಗ ತಮ್ಮನ್ನು ಹಿಡಿದುಕೊಂಡು ಭಿಕ್ಷೆಗೆ ಲಿಂಡಿಗೆ ಕರೆದುಕೊಂಡು ಹೋಗೆಂದು ಹತ್ತಿರದಲ್ಲಿದ್ದವರಿಗೆ ಹೇಳುತ್ತಿದ್ದರು. ಆದರೂ ಅವರಲ್ಲಿ ದೈನ್ಯತೆ ಆಗಲಿ ಅಸಹಾಯಕತೆ ಆಗಲಿ ಕಾಣುತ್ತಿರಲಿಲ್ಲ. ಒಂದು ಸಾರಿ ಒಬ್ಬ ಭಕ್ತ ಒಂದು ಗಾಲಿ ಕುರ್ಚಿಯನ್ನು ಸಮರ್ಪಿಸಿದನು. ಆದರೆ ಅವರು ಅದನ್ನು ಎಂದೂ ಉಪಯೋಗಿಸಲಿಲ್ಲ. ಅಪರೂಪವಾಗಿ ಅಗತ್ಯ ಬಿದ್ದಾಗ ಅವರಿಗವರೇ ಚಿಕಿತ್ಸೆ ಮಾಡಿಕೊಳ್ಳುತ್ತಿದ್ದರು. ಒಂದು ಸಾರಿ ಕಣ್ಣು ಕುಡಿಕೆಯಾದಾಗ ಮೆಣಸನ್ನು ನೀರಲ್ಲಿ ಅರೆದು ಅದನ್ನು ಕಣ್ಣಿಗೆ ಲೇಪಿಸಿಕೊಂಡರು. ಬಹುಬೇಗ ಆ ಬಾಧೆ ತಗ್ಗಿ ಹೋಯಿತು. ಒಂದೊಂದು ಸಾರಿ ಮಲಬದ್ಧತೆಗೆ ಸೋನಾಮುಖಿ ಕಷಾಯವನ್ನು ಮಾಡಿ ಭಕ್ತರಿಗೆಲ್ಲ ಕೊಟ್ಟು ತಾವೂ ಕುಡಿಯುತ್ತಿದ್ದರು. 1916ರಲ್ಲಿ ಒಂದು ವಿಚಿತ್ರ ಘಟನೆಯಾಯಿತು. ವಿಜಯದಶಮಿಗೆ ಬಂದ ಭಕ್ತರಿಂದ ಶಿರಡಿ ರಸ್ತೆ ತುಂಬಿ ಹೋಗಿತ್ತು. ಆ ಸಾಯಂಕಾಲ ಎಲ್ಲರೂ ಪೂಜಾ ದ್ರವ್ಯಗಳನ್ನು ತೆಗೆದುಕೊಂಡು ತಾಳಮೇಳಗಳ ಸಹಿತ ಊರ ಹೊರ ಪ್ರದೇಶಕ್ಕೆ ಹೋಗಿ ಶಿವೋಲ್ಲಂಘನ ಪೂಜೆ ಮಾಡಿ ಬರುತ್ತಿದ್ದರು. ಪೂರ್ವದಲ್ಲಿ ರಾಜರು ದಿಗ್ವಿಜಯಕ್ಕೆಂದು ಹೊರಟ ಊರ ಹೊರ ಪ್ರದೇಶವನ್ನು ದಾಟುತ್ತಾರೆಂದು ಹೇಳುತ್ತಾರೆ. ಪ್ರಜೆಗಳು ಶಮಿಪತ್ರೆಯನ್ನು ಪರಸ್ಪರ ಒಬ್ಬರಿಗೊಬ್ಬರು ಕೊಟ್ಟು ಆಲಂಗಿಸಿಕೊಂಡು ನಮಸ್ಕಾರ ಮಾಡಿ ಹಿಂದಿನ ದ್ವೇಷವನ್ನು ತೊರೆದು ಪರಸ್ಪರ ಪ್ರೇಮ ಭಾವವನ್ನು ತಂದುಕೊಳ್ಳುತ್ತಾರೆ. ಈ ರೀತಿ ಹಾಗೆ ಸೀಮೋಲ್ಲಂಘನ ಮಾಡಿ ಭಕ್ತರು ಹಿಂದಿರುಗಿ ಬರುತ್ತಿದ್ದಾಗ ಬಾಬಾ ಉಗ್ರರಾಗಿ ತಮ್ಮ ತಲೆಯ ಮೇಲಿದ್ದ ರುಮಾಲನ್ನು, ಕಪ್ನಿಯನ್ನು ಮತ್ತು ಲಂಗೋಟಿಯನ್ನು ತೆಗೆದು ದುನಿಗೆಸೆದು ಅಗ್ನಿಕಣಗಳಂತೆ ಇದ್ದ ಕಣ್ಣಿನಿಂದ ಮಸೀದಿಯ ಮುಂದೆ ನಗ್ನರಾಗಿ ನಿಂತುಕೊಂಡರು. ಆಗ ಅವರಲ್ಲಿ ಒಂದು ದಿವ್ಯ ತೇಜಸ್ಸು ಎದ್ದು ಕಾಣುತ್ತಿತ್ತು. ಮೂಢ ಜನಗಳೇ, ಈಗ ನೋಡಿ, ನಾನು ಹಿಂದುವೋ ಮುಸ್ಲಿಮನೋ ನೀವೇ ನೋಡಿ ಕಂಡುಕೊಳ್ಳಿರಿ ಎಂದು ಕೂಗು ಹಾಕಿದರು. ಎಲ್ಲರೂ ಭಯಭ್ರಾಂತರಾದರು. ಕೊನೆಗೆ ಕುಷ್ಠರೋಗಿಯಾಗಿದ್ದ ಬಾಗೋಜಿ ಸಾಹಸ ಮಾಡಿ ಅವರ ನಡುವಿಗೆ ಲಂಗೋಟಿಯನ್ನು ಸುತ್ತಿ, ಬಾಬಾ ಶುಭದಿನವೆಂದು ಎಲ್ಲರೂ ಶಿವೋಲ್ಲಂಘನ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದರೆ ನೀವೇ ಆತಕ್ಕೆ ಭಕ್ತರನ್ನೆಲ್ಲ ಹೀಗೆ ಭಯಪಡಿಸುತ್ತೀರಾ ಎಂದನು. ಸಾಯಿ ತಮ್ಮ ಸಟ್ಕಾವನ್ನು ನೆಲಕ್ಕೆ ಕುಟ್ಟುತ್ತಾ, ಈ ದಿನವೇ ನನ್ನ ಶಿವೋಲ್ಲಂಘನ ಎನ್ನುತ್ತಾ ಕೂಗಾಡಿದರು. ಆ ಮಾತು ಯಾರಿಗೂ ಅರ್ಥವಾಗಲಿಲ್ಲ. ಅಂದು ಚಾವುಡಿ ಉತ್ಸವ ನಡೆಯುವುದಿಲ್ಲವೆಂದುಕೊಂಡರು. ಆದರೇನು ಸ್ವಲ್ಪ ಹೊತ್ತಿಗೆ ಬಾಬಾ ಶಾಂತರಾಗಿ ಮೈಮೇಲೆ ಬಟ್ಟೆಯನ್ನು ಹಾಕಿಕೊಂಡು ತಮ್ಮ ಆಸನದ ಮೇಲೆ ಕುಳಿತುಕೊಂಡರು. ರಾತ್ರಿ 11ಕ್ಕೆ ಜರುಗಿದ ಚಾವುಡಿ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡರು. ಆ ಬಳಿಕ ಸ್ವಲ್ಪ ಕಾಲಕ್ಕೆ ಸ್ಥಾನಿಕ ಭಕ್ತ ರಾಮಚಂದ್ರ
ಪಾಟೀಲನಿಗೆ ಹುಷಾರು ತಪ್ಪಿ ಎಷ್ಟು ಚಿಕಿತ್ಸೆ ಮಾಡಿದರೂ ಗುಣವಾಗಲಿಲ್ಲ. ಆತ ಭಯಭ್ರಾಂತನಾಗಿ ಒಂದೇ ಸಮ ಸಾಯಿಯನ್ನು ಸ್ಮರಿಸುತ್ತಿದ್ದನು. ಒಂದು ರಾತ್ರಿ ಬಾಬಾ ಅವನಿಗೆ ಸಾಕ್ಷಾತ್ಕಾರವಾದರು. ಅವನು ಅವರ ಪಾದದ ಮೇಲೆ ಬಿದ್ದು ತನ್ನ ಕೊನೆಗಳಿಗೆ ಎಂದು ತಿಳಿಸೆಂದು ಕೇಳಿಕೊಂಡನು. ಭಯಪಡಬೇಡ, ಮೃತ್ಯು ದೇವತೆಯ ಪತ್ರ ರದ್ದಾಗಿದೆ. ಬಹುಬೇಗ ನಿನ್ನ ಕಾಯಿಲೆ ವಾಸಿಯಾಗುವುದು. ಆದರೆ ನನಗೆ ತಾತ್ಯ ವಿಷಯದಲ್ಲಿ ಭಯವಾಗುತ್ತಿದೆ. ಅವನು 1918ನೇ ವರ್ಷದ ವಿಜಯದಶಮಿ ಮರಣವಾಗುವುದಿದೆ. ಈ ವಿಷಯವನ್ನು ಯಾರಿಗೂ ಹೇಳಬೇಡ ಎಂದರು ಬಾಬಾ. ರಾಮಚಂದ್ರ ಪಾಟೀಲ ಸ್ವಲ್ಪ ದಿನಗಳಲ್ಲಿ ಚೇತರಿಸಿಕೊಂಡ. ಆದರೆ ಅವನು ತಾತ ವಿಷಯದಲ್ಲಿ ಗಾಬರಿಗೊಂಡು ಬಾಬಾ ಹೇಳಿದ್ದನ್ನು ಬಾಲಾಶಿಲ್ಪಿಗೆ ಮಾತ್ರ ತಿಳಿಸಿದನು. ಬಾಬಾ ತಾವು ಸಂಕಲ್ಪಿಸಿದ ಕಾರ್ಯವನ್ನು ನೆರವೇರಿಸೆಂದು ಯಾರನ್ನೂ ಕೇಳುತ್ತಿರಲಿಲ್ಲ, ಯಾರಿಗೂ ಆಜ್ಞಾಪಿಸುತ್ತಿರಲಿಲ್ಲ. ಭಗವಂತನೇ ಅವರ ಯಜಮಾನ. ಅವನನ್ನು ಬಿಟ್ಟು ಬೇರೆ ಯಾರನ್ನೂ ಕೇಳಿಕೊಳ್ಳಬೇಕು? ಎಲ್ಲೆಲ್ಲೂ ತುಂಬಿರುವ ಎಲ್ಲ ಜೀವಿಗಳ ಚೈತನ್ಯವೂ ಅವನೇ. ಆದ್ದರಿಂದ ಅವನ ಸಂಕಲ್ಪವೇ ಜನರ ಮನಸ್ಸನ್ನು, ಪರಿಸ್ಥಿತಿಗಳನ್ನು ಆದೇಶಿಸಿ ನೆರವೇರಿಸುತ್ತದೆ. ನಾಗಪುರಕ್ಕೆ ಸೇರಿದ ಕೋಟೇಶ್ವರ ಬಾಪು ಸಾಹೇಬ್ ಬೂಟಿ ಒಂದು ದಿನ ಸಿದ್ಧಪುರುಷನಾದ ಹಜರತ್ ತಾಜಾವುದ್ದೀನ್ ಬಾಬಾರವರನ್ನು ದರ್ಶಿಸಿದನು. ಅವರು, ನೀನು ಇಲ್ಲಿಗೇಕೆ ಬಂದೆ? ನಿನ್ನ ಗುರು ಶಿರಡಿಯಲ್ಲಿ ನಿನಗೋಸ್ಕರ ಕಾಯುತ್ತಿದ್ದಾನೆ, ಕೂಡಲೇ ಹೋಗು ಎಂದರು. ಕೂಡಲೇ ಹೋಗಿ ಸಾಯಿಯನ್ನು ದರ್ಶಿಸಿದನು ಬೂಟಿ. ಸಾಯಿ ದೃಷ್ಟಿ ಮಹಿಮೆಗೆ ಮಂತ್ರಮುಗ್ಧರಾಗಿ ಅಂದಿನಿಂದ ಶಿರಡಿಯಲ್ಲಿ ಹೆಚ್ಚು ಕಾಲ ಇರಲು ಮೊದಲು ಮಾಡಿದನು. ಜೊತೆಗೆ ಅಲ್ಲಿಯೇ ಒಂದು ಭವನವನ್ನು ಸಹ ನಿರ್ಮಿಸಬೇಕೆಂದು ತೀರ್ಮಾನಿಸಿದನು. ಅವನು ಒಂದು ರಾತ್ರಿ ದೀಕ್ಷಿತ್ವಾಡಾದಲ್ಲಿ ನಿದ್ರಿಸುತ್ತಿದ್ದಾಗ ಕನಸಿನಲ್ಲಿ ಬಾಬಾ ಕಂಡು ಶಿರಡಿಯಲ್ಲಿ ಒಂದು ಭವನವನ್ನು, ಅದರಲ್ಲೊಂದು ಪೂಜಾ ಮಂದಿರವನ್ನು ನಿರ್ಮಿಸೆಂದು ಆಜ್ಞಾಪಿಸಿದರು. ಅವನಿಗೆ ಎಚ್ಚರವಾಗುವ ಹೊತ್ತೆಯ ಪಕ್ಕದಲ್ಲಿಯೇ ಶ್ಯಾಮ ಕನವರಿಸುತ್ತಾ ಕಣ್ಣೀರು ಹಾಕುತ್ತಿದ್ದನು. ಅದಕ್ಕೆ ಕಾರಣವೇನೆಂದು ಕೇಳಿದಾಗ, ಸ್ವಪ್ನದಲ್ಲಿ ಬಾಬಾ ಕಾಣಿಸಿಕೊಂಡು ಒಂದು ಭವನವನ್ನು, ಒಂದು ಮಂದಿರವನ್ನು ನಿರ್ಮಿಸಿರಿ, ನಾನು ಅಲ್ಲಿಂದಲೇ ಎಲ್ಲರ ಕೋರಿಕೆಗಳನ್ನು ಈಡೇರಿಸುತ್ತೇನೆ ಎಂದು ಸ್ಪಷ್ಟವಾಗಿ ಹೇಳಿದರು. ಅದಕ್ಕಾಗಿ ನನಗೆ ಭಾವೋದ್ರೇಕ ಉಂಟಾಯಿತು ಎಂದನು. ಶ್ಯಾಮ ಮತ್ತು ಕಾಕಾ ದೀಕ್ಷಿತರ ಸಹಾಯದಿಂದ ಒಂದು ಪ್ಲಾನ್ ಬರೆಸಿ ಅದಕ್ಕೆ ಬಾಬಾ ಅನುಮತಿ ಮತ್ತು ಆಶೀರ್ವಾದಗಳನ್ನು ಪಡೆದನು ಬೂಟಿ. ತಕ್ಷಣವೇ ಕೆಲಸ ಪ್ರಾರಂಭಿಸಿ ಬಹು ಬೇಗನೆ ಕೆಳಗಿನ ಅಂತಸ್ತು ಪೂರ್ತಿಯಾಯಿತು. ಸಾಯಿ ನಿತ್ಯವೂ ಲೆಂಡಿಗೆ ಹೋಗಿ ಬರುವಾಗ ಸೂಕ್ತ ಸೂಚನೆ ಕೊಡುತ್ತಾ ಇದ್ದರು. ಪೂಜಾ ಮಂದಿರದಲ್ಲಿ ಮುರಳೀಧರನ ಪ್ರತಿಮೆಯ ಪ್ರತಿಷ್ಠಾಪನೆಗೆ ಒಂದು ವೇದಿಕೆಯನ್ನು ನಿರ್ಮಿಸಬೇಕೆಂದ ಬೂಟಿ. ಅದು ಪೂರ್ತಿಯಾದೊಡನೆಯೇ ಅಲ್ಲಿ ನಾನೇ ಇರುತ್ತೇನೆ. ನಾವೆಲ್ಲರೂ ಅಲ್ಲಿ ಆಡಿಕೊಂಡು ಆಲಿಂಗನ ಮಾಡಿಕೊಳ್ಳುತ್ತಾ ಆನಂದವಾಗಿರೋಣ ಎಂದು ಕಿರುಣಿಗೆ ಸೂಸುತ್ತಾ ಹೇಳಿದರು. ಆ ಕ್ಷಣವೇ ಪರಮ ಪವಿತ್ರವಾದದ್ದೆಂದು ಭಾವಿಸಿ ತೆಂಗಿನಕಾಯಿ ಒಡೆದು ಕೆಲಸ ಪ್ರಾರಂಭಿಸಿದರು. ಮುರಳೀಧರನ ವಿಗ್ರಹವನ್ನು ಕೆತ್ತಲು ಶಿಲ್ಪಿಗಳನ್ನು ನಿರ್ಮಿಸಿದರು. ಭವನದ ಕಟ್ಟಡ ಸಲೀಸಾಗಿ ಸಾಗುತ್ತಿರುವುದನ್ನು ಕಂಡು ಬೂಟಿ ಉಬ್ಬಿ ಹೋದನು. ಇಷ್ಟು ವೇಗವಾಗಿ ವೃದ್ಧಿಗೊಳ್ಳುತ್ತಿರುವ ಶಿರಡಿ ವೈಭವವನ್ನು ನೋಡಿ ಪಾರವರ್ಷದಿಂದ ದಿನಗಳು ಓಡುತ್ತಿದ್ದವು. 1918ರಲ್ಲೂ ಕೆಲವು ತಿಂಗಳು ಸರಿದವು. ಶಿರಡಿಗೆ ಆಗಾಗ ಬರುತ್ತಿದ್ದ ಉದ್ದೇಶ್ ಬುವಾ ಶ್ರೀಮತಿ ಚಂದ್ರಾಬಾಯಿ ಬೋರ್ಕರ್ ಹತ್ತಿರ, ಸಾಯಿ ಒಂದು ದಿನ ಇನ್ನು ಮೇಲೆ ನೀವು ಶ್ರಮಪಟ್ಟುಕೊಂಡು ಶಿರಡಿಗೆ ಬರಬೇಕಾದ ಅವಶ್ಯಕತೆ ಇಲ್ಲ ಎಂದರು. ಕೆಲವು ದಿನಗಳಾದ ಮೇಲೆ ಬಡೇ ಬಾಬಾನ ಮಗ ಕಾಶಿಮನಿಗೆ ಕೋಳಿ ಪುಲಾವನ್ನು ತಿನ್ನಿಸಿ, ಸಾಯಿ ನೀನು ಔರಂಗಾಬಾದಲ್ಲಿರುವ ಫಕೀರನ ಸಂಶುದ್ದೀನ್ ಮಿಯಾಗೆ 250 ರೂಪಾಯಿಗಳ ಮೌಲು ಕವ್ವಾಲಿ ನಿಯಾಜ್ಗಳನ್ನು ಮಾಡಿಸೆಂದರು. ಆಮೇಲೆ ಫಕೀರ್ ಬನ್ನೇ ಮಿಯಾ ಕೊರಳಿಗೆ ನಾನು ಕೊಡುವ ಈ ಹೂವಿನ ಹಾರವನ್ನು ಹಾಕಿ ಮುಸಲ್ಮಾನರ ಪಂಚಾಂಗದಲ್ಲಿ 9ನೇ ತಿಂಗಳು 9ನೇ ದಿನ ಅಲ್ಲಾಹೋ ಹಚ್ಚಿಸಿದ ದೀಪವನ್ನು ಅಲ್ಲಾಹೋನೇ ತೆಗೆದುಕೊಂಡು ಹೋಗುತ್ತಾರೆ. ಅವರ ದಯೆ ಅಷ್ಟರ ಮಟ್ಟಿಗಿದೆ ಎಂದು ಹೇಳು ಎಂದರು. ಬಾಬಾ ಕೊಟ್ಟ ಹಣವನ್ನು, ಹೂವಿನ ಹಾರವನ್ನು ತೆಗೆದುಕೊಂಡು ಕಾಶಿಂ, ಛೋಟೆ ಖಾನ್, ಅಮೀರಾ ಈ ಮೂವರು ಔರಂಗಾಬಾದ್ ತಲುಪಿದರು. ಸ್ಟೇಷನ್ನಲ್ಲಿ ಫಕೀರ ಸಂಶುದ್ದೀನ್ ರೈಲು ಹತ್ತಿರಕ್ಕೆ ಬಂದು ಸಾಯಿ ಫಕೀರನ ಕಡೆಯಿಂದ ಬಂದವರಾರು ಎಂದು ವಿಚಾರಿಸುತ್ತಿದ್ದನು. ಅವರು ನಮಸ್ಕರಿಸಿದ ಕೂಡಲೇ ಅವರು ತಂದಿದ್ದ ಸುದ್ದಿಯನ್ನು ಅವನೇ ತಿಳಿಸಿದನು. ಅನಂತರ ಆ ಮೂವರಿಗೂ ತನ್ನ ಮನೆಯಲ್ಲೇ ಊಟ ಮಾಡಿಸಿ ಬಾಬಾ ಕಳಿಸಿದ ಹಣದಲ್ಲಿ ನಿಯಾಜ್ ಅಂದ್ರೆ ಅನ್ನದಾನ, ಕವ್ವಾಲಿ, ಸಂಕೀರ್ತನೆ, ಮೌಲು ವಿಧಿಪೂರ್ವಕವಾಗಿ ನಡೆಸಿದರು. ಮಾರನೇ ದಿನ ಎಲ್ಲರೂ ಬನ್ನೇಮಿಯ ಹತ್ತಿರಕ್ಕೆ ಹೋದರು. ಅವರು ಒಂದು ಕೈಯನ್ನು ಆಕಾಶದ ಕಡೆಗೂ ಇನ್ನೊಂದನ್ನು ನೆಲದ ಕಡೆಗೂ ಚಾಚಿ ನಿಶ್ಚೇತವಾಗಿ ನಿಂತುಕೊಂಡಿದ್ದರು. ಸಮೀಪದಲ್ಲಿ ಅರೇಬಿಯಾದಿಂದ ಬಂದಿದ್ದ ಕೆಲವು ಭಕ್ತರಿದ್ದರು. ಆ ಸ್ಥಿತಿಯಲ್ಲಿ ಅವರನ್ನು ಮಾತನಾಡಿಸಿದರೆ ಆ ಫಕೀರ ಉಗ್ರನಾಗಿ ಅವರ ಮೇಲೆ ಬೀಳಬಹುದೆಂದು ಅವರು ಎಚ್ಚರಿಕೆ ಇದ್ದರು. ಆದರೆ ಅವರು 1 ಗಂಟೆಯಾದರೂ ಎಚ್ಚರಗೊಳ್ಳಿಲ್ಲ. ಕೊನೆಗೆ ತಾವು ತಂದಿದ್ದ ಹಾರವನ್ನು ಅವರ ಕೊರಳಿಗೆ ಹಾಕಿದರು. ತಕ್ಷಣವೇ ಎಚ್ಚರಗೊಂಡು ಮೇಲಕ್ಕೆತ್ತಿದ ಕೈಗಳನ್ನು ಕೆಳಗಿಳಿಸಿದರು. ಸಾಯಿ ಕಳುಹಿಸಿದ ಸಂದೇಶವನ್ನು ಕೇಳಿ ಕೆಲವು ಕ್ಷಣ ಆಕಾಶದ ಕಡೆ ನೋಡಿ ಕಣ್ಣೀರು ಹಾಕಿದರು. ಆ ಮೂವರಿಗೂ ಅದರ ಭಾವವೇನೋ ತಿಳಿಯದೆ ಹೋಯಿತು. ಅಕ್ಟೋಬರ್ ತಿಂಗಳು ಪ್ರವೇಶಿಸಿತು. ಬಾಬಾ ಅಷ್ಟು ಹೊತ್ತಿಗೆ ಕೆಲವು ದಿನಗಳ ಮುಂಚಿನಿಂದಲೇ ವಾಜೆ ಎನ್ನುವ ಭಕ್ತನ ಹತ್ತಿರ ದಿನವೂ ರಾಮ ವಿಜಯ
ಎನ್ನುವ ಗ್ರಂಥವನ್ನು ನೇಮವಾಗಿ ಓದಿಸಿ ಕೇಳಿದರು. ಎಂದಿನಂತೆ ಅಂದು ಬಾಬಾ ಭಿಕ್ಷೆಗೆ ಹೋದರು. ಅವರು ತಮ್ಮ ಗುರು ಪ್ರಸಾದವೆಂದು ಪ್ರಾಣಪ್ರದವಾಗಿ ಕಾಪಾಡಿಕೊಂಡು ಬಂದಿದ್ದ ಇಟ್ಟಿಗೆ ಮಸೀದಿಯ ನೆಲದ ಮೇಲೆ ಇತ್ತು. ನಿತ್ಯವೂ ಅದಕ್ಕೆ ಮೇಲ್ಸಾಪತಿ ಕಾಶಿರಾಮ ಶಿಂಪಿ ಅವರುಗಳು ಅಭಿಷೇಕ ಮಾಡಿ ಪೂಜಿಸಿ ದುನಿಯ ಹತ್ತಿರುವ ಸ್ತಂಭದ ಪಕ್ಕದಲ್ಲಿಡುತ್ತಿದ್ದರು. ಅಂದು ಮಾಧವ ಪಸ್ಲೆ ಮಸೀದಿಯಲ್ಲಿ ಗುಡಿಸುತ್ತಾ ನೀರು ಚಿಮುಕಿಸುತ್ತಾ ಇರುವಾಗ ಆ ಇಟ್ಟಿಗೆ ಮೇಲೆ ಧೂಳು ಬಿಡದಂತೆ ಇರಲು ಅದನ್ನು ಕೈಗೆ ತೆಗೆದುಕೊಂಡ ಕೂಡಲೇ ಅದು ಜಾರಿ ಕೆಳಗೆ ಬಿದ್ದು ಒಡೆದು ಹೋಯಿತು. ಇದರಿಂದ ಸಾಯಿ ಕೋಪಗೊಳ್ಳುವರೆಂದು ಪಸ್ಲೆ ಭಯದಿಂದ ನಡೆಯಿದನು. ಕೆಲವೇ ನಿಮಿಷಗಳಲ್ಲಿ ಸಾಯಿ ಅಲ್ಲಿಗೆ ಬಂದೇ ಬಿಟ್ಟರು. ಒಡೆದ ಇಟ್ಟಿಗೆಯನ್ನು ನೋಡಿ ಕೋಪಿಸಿಕೊಳ್ಳಲಿಲ್ಲ. ಅದನ್ನು ತಮ್ಮ ಮುಖಕ್ಕೆ ಒತ್ತಿಕೊಂಡು ಕಣ್ಣೀರು ಹಾಕುತ್ತಾ, ಒಡೆದದ್ದು ಇಟ್ಟಿಗೆಯಲ್ಲ, ನನ್ನ ಪ್ರಾರಬ್ಧ. ಇದು ನನ್ನ ಜೀವ, ಸಹಚರಿ, ಪ್ರಾಣಕ್ಕೆ ಪ್ರಾಣ. ಅದರ ನೆರವಿನಿಂದ ನಾನು ಆತ್ಮವನ್ನು ಧ್ಯಾನಿಸುತ್ತಿದ್ದೆ. ಈಗ ಅದು ಒಡೆದು ಹೋಯಿತು. ಇನ್ನು ನಾನು ಹೆಚ್ಚು ಕಾಲ ಜೀವಿಸಿರಲಾರೆ ಎಂದರು. ಆಗ ಬಾಬಾ ಸಮ್ಮತಿಸಿದರೆ ಅವೆರಡು ಭಾಗಗಳನ್ನು ಬೆಳ್ಳಿಯ ತಂತಿಯಿಂದಲೋ ಇಲ್ಲವೇ ಚಿನ್ನದ ತಂತಿಗಳಿಂದಲೋ ಜೋಡಿಸಿ ಗಟ್ಟಿಯಾಗಿ ಸುತ್ತಿಸುವೆನೆಂದ ಬೂಟಿ. ಆದರೆ ಬಾಬಾ ಅದಕ್ಕೊಪ್ಪಲಿಲ್ಲ. ಅಕ್ಟೋಬರ್ 3ರಂದು ಪುರಂದರೆ ಮತ್ತು ದೀಕ್ಷಿತ ಇವರುಗಳು ದರ್ಶನಕ್ಕೆ ಬಂದ ಕೂಡಲೇ, ನಾನು ಮುಂದೆ ಹೋಗುತ್ತೇನೆ, ನೀವು ಹಿಂಬಾಲಿಸುವಿರಿ. ನನ್ನ ಸಮಾಧಿ ಮಾತನಾಡುವುದು, ನನ್ನ ಮನ್ನು ಸಮಾಧಾನ ಹೇಳುವುದು, ನನ್ನ ಹೆಸರು ಮಾರ್ದನೆ ಕೊಡುವುದು ಎಂದು ಹೇಳಿ ತಕ್ಷಣವೇ ಉದಿಯನ್ನು ಕೊಟ್ಟು ಕಳುಹಿಸಿ ಬಿಟ್ಟರು. ಅವರ ಮಾತು ಯಾರಿಗೂ ಅರ್ಥವಾಗಲಿಲ್ಲ. ಕೆಲವೇ ದಿನಗಳ ನಂತರ ಮೈಲ್ಸಾಪತಿ ಹತ್ತಿರ, ನಾನು ಇಲ್ಲಿಂದ ಎಲ್ಲಿಗಾದರೂ ಹೊರಟು ಹೋಗುವೆನು ಎಂದರು. ಭಯಂಕರ ನವರಾತ್ರಿಗಳು ಆರಂಭವಾಗುತ್ತಲೇ ತಾತೆಯಾಗಿ ಕಾಯಿಲೆ ಆಯಿತು. ಅವನು ಮಸೀದಿಗೂ ಬರಲಾರದೆ ಹೋದನು. ಬಾಬಾಗೂ ಸಹ ತೀವ್ರ ಜ್ವರ ಬಂದಿತು. ದಿನದಿನಕ್ಕೆ ಅವರು ಆರೋಗ್ಯ ಕ್ಷೀಣಿಸುತ್ತಾ ಬಂತು. ಬೂಟಿ ವಾಡಾವನ್ನು ಪಾವನ ಮಾಡುವುದಕ್ಕೆ ಮುಂಚೆಯೇ ಬಾಬಾ ಸಮಾಧಿಯಾಗುವರೆಂದು ಭಕ್ತರು ಭಯಪಟ್ಟರು. ಆದರೂ ಪ್ರತಿದಿನವೂ ಅವರು ತಾತೆಯಾಗಿ ಉದಿಯನ್ನು ಕಳಿಸುತ್ತಿದ್ದರು. ಒಂದು ದಿನ ಅವನನ್ನು ಊಟಕ್ಕೆ ಬಾರೆಂದು ಮಸೀದಿಗೆ ಕರೆಯಿಸಿ ಅವನಿಗೆ ಪಾಯಸವನ್ನು ತಿನ್ನಿಸಿದರು. ಅವನು ಬಹು ಪ್ರಯಾಸಪಟ್ಟು ನುಂಗಿದನು. ಆಗ ಅವನ ಹಣೆಗೆ ವಿಭೂತಿ ಹೆಚ್ಚಿ, ತಾತ್ಯ, ಮೊದಲು ನಮ್ಮಿಬ್ಬರಿಗಾಗಿ 2 ಉಯ್ಯಾಲೆಗಳನ್ನು ತರಿಸಿದೆ. ಆದರೆ ಪುನಃ ಮನಸ್ಸು ಬದಲಾಯಿಸಿಕೊಂಡಿದ್ದೇನೆ. ನಾನೊಬ್ಬನೇ ಹೋಗುತ್ತಿದ್ದೇನೆ, ನೀನು ಮನೆಗೆ ಹೋಗು ಎಂದು ಅವನನ್ನು ಕಳುಹಿಸಿದರು. ಇಲ್ಲಿ ಉಯ್ಯಾಲೆ ಎಂದರೆ ಸಮಾಧಿ ಎಂದರ್ಥ. ಸಾಯಿ ದೃಷ್ಟಿಯಲ್ಲಿ ಸಾವೆಂದರೆ ತಾತ್ಕಾಲಿಕ ನಿದ್ರೆ. ಜೀವಿಗಳು ಪುನಃ ಹುಟ್ಟಲೇಬೇಕಲ್ಲವೇ? ಬಯಾಜಿಬಾಯಿ ತನ್ನ ಮಗನಾದ ತಾತ್ಯಾನನ್ನು, ಸಾಯಿಯನ್ನು ಒಂದೇ ಸಮನಾಗಿ ನೋಡಿಕೊಂಡಳು. ಇಲ್ಲ, ಸಾಯಿಯನ್ನೇ ಹೆಚ್ಚಾಗಿ ನೋಡಿಕೊಂಡಳು. ಅದಕ್ಕೆ ಬಾಬಾ ಆತನನ್ನು, ತಾತ್ಯಾನನ್ನು ತಮ್ಮ ಇನ್ನೊಂದು ರೂಪವೆಂದೆನಿಸಿ ಪ್ರೇಮಿಸಿದರು. ಒಂದೇ ಆತ್ಮ ಎಂದು 2 ಶರೀರಗಳು. ಅವರಿಬ್ಬರು ಮರಣಾವಸ್ಥೆಯಲ್ಲಿಯೂ ಸಹ ಬೇರಾಗಕೂಡದೆಂದು ಬಹುಶಃ ಬಾಬಾ ಅಂದುಕೊಂಡಿದ್ದಿರಬೇಕು. ಆದರೆ ತಾತ್ಯ ಸಂಸಾರವನ್ನು ಗಮನಿಸಿ ತಮ್ಮ ಸಂಕಲ್ಪವನ್ನು ಪುನಃ ಬದಲಾಯಿಸಿಕೊಂಡಿರಬಹುದು. ಕಣ್ಣೀರು ರುದ್ದುತ್ತಾ ತಾತ್ಯ, ಸಾಯಿ ನನ್ನನ್ನೇ ಮೊದಲು ಕಳಿಸುವುದಿಲ್ಲವೇ ಎಂದು ಕೇಳಿದನು. ಫಕೀರ, ನಾನು ಹೋದರೆ ಶೋಕಿಸುವವರಾರೂ ಇಲ್ಲ. ನೀನು ಹೋದರೆ ನಿನ್ನೆವರೆಲ್ಲ ದುಃಖಾನ್ವಿತರಾಗುತ್ತಾರೆ ಎಂದರು ಸಾಯಿ. ನಾನು ಹೋದರೆ ನನ್ನ ಬಂಧುಗಳು ದುಃಖಿಸುತ್ತಾರೆ ನಿಜ. ಆದರೆ ನೀವು ಹೋದರೆ ಲಕ್ಷಾಂತರ ಜನ ದಿಕ್ಕಿಲ್ಲದವರಾಗುತ್ತಾರೆ. ನಿಮ್ಮ ದರ್ಶನದಿಂದ ಲೆಕ್ಕವಿಲ್ಲದಷ್ಟು ಜನ ಪಾರಾಗುತ್ತಾರೆ. ನನ್ನ ಜೀವನ ನನಗೆ, ನನ್ನ ಜೊತೆಯವರಿಗೂ ಸಹ ಒಂದು ಬಂಧನವೇ ಎಂದು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟ ತಾತ್ಯ. ಮುಚ್ಚು ಬಾಯಿ, ಹೋಗು ಮನೆಗೆ ಎಂದು ಬಾಬಾ ಅಟ್ಟಿಕೊಂಡು ಅವನನ್ನು ಕಳುಹಿಸಿಬಿಟ್ರು. ಕಾಲ ಫಲಕದ ಮೇಲೆ ಅವರು ಅಳಿಸಲಾಗದ ಶಾಸನವನ್ನು ಬರೆದು ನೀರು ತುಂಬಿದ ಕಣ್ಣಿನಿಂದ ಮನೆಗೆ ಹೋಗುತ್ತಿದ್ದ ತಾತ್ಯಾನನ್ನು ನೋಡುತ್ತಾ ಇದ್ದು ಬಿಟ್ರು. ಇದೆಲ್ಲವನ್ನು ಪಕ್ಕದಲ್ಲಿಯೇ ಕೆಲಸ ಮಾಡುತ್ತಿದ್ದ ದಾಮೋದರ್ ಕೇಳಿಕೊಂಡು ಕಟ್ಟೆ ಎಳೆದು ಉಕ್ಕಿ ಬರುತ್ತಿರುವ ದುಃಖವನ್ನು ತಡೆದುಕೊಂಡು ಒಂದು ಪಕ್ಕಕ್ಕೆ ಸೆರೆದು ಚಿಕ್ಕ ಮಗುವಿನಂತೆ ಅತ್ತು ಬಿಟ್ಟನು. ತಾನು ಕೇಳಿದ್ದನ್ನು ಇನ್ನೊಬ್ಬನಿಗೆ ಹೇಳಲಾರ, ತನ್ನಲ್ಲೇ ಅಡಗಿಸಿಕೊಳ್ಳಲಾರ, ಸಾಯಿಯನ್ನು ಕಣ್ಣೆತ್ತಿ ನೋಡಲಾರ. ತಕ್ಷಣವೇ ಸಾಯಿ, ದ್ಯಾಮ್ಯ, ಯಾಕೋ ಕಣ್ಣೀರು ಹಾಕುತ್ತೀಯಾ? ನಿನಗೇನು ಬುದ್ಧಿ ಇಲ್ಲವೇ? ನನಗೆಲ್ಲಿಯೇದೋ ಮರಣ, ತೆಪ್ಪಗಿರು, ಯಾರಿಗಾದರೂ ಬಾಯಿ ಬಿಟ್ಟಿಯಾ ಜೋಪಾನ ಎಂದು ಗರ್ಜಿಸಿಕೊಂಡರು. ಬಾಪು ವಾಜೆ ಎನ್ನುವ ಭಕ್ತನ ಕೈಲಿ ರಾಮ ವಿಜಯವನ್ನು ಮೊದಲನೆಯ ವಾರದಲ್ಲಿ ದಿನಕ್ಕೊಂದು ಬಾರಿಯೂ 2ನೇ ವಾರದಲ್ಲಿ 2 ಸಾರಿಯೂ ಓದಿಸಿ ಕೇಳಿದರು. ಆಮೇಲೆ ಅವನಿಗೊಂದು ತೆಂಗಿನಕಾಯಿ ದಕ್ಷಿಣೆ ಕೊಟ್ಟರು. ಅಂದಿನಿಂದ ಅವರು ಹೆಚ್ಚು ಹೊತ್ತು ಮೌನದಲ್ಲಿರುತ್ತಿದ್ದರು. ಸಾಯಂಕಾಲದ ಸೂರ್ಯನ ಹಾಗೆ ಕ್ಷೀಣಿಸತೊಡಗಿದರು. ಇನ್ನೂ ತುಂಬ ನಿರಸರಾಗಿ ಲಿಂಡಿಗೆ ಭಿಕ್ಷೆಗೆ ಹೋಗುವುದನ್ನು ಸಹ ನಿಲ್ಲಿಸಿದರು. ಬೂಟಿ, ಕಾಕಾ, ದೀಕ್ಷಿತ್ ಯಾವಾಗಲೂ ಅವರ ಹತ್ತಿರೇ ಇರುತ್ತಿದ್ದರು. ವಿಜಯದಶಮಿಗೆಂದು ವಾರವಿದೆ ಎನ್ನುವಾಗ ಕೆಲವು ಫಕೀರರು ಒಂದು ಬಂಡಿಯ ಮೇಲೆ ಒಂದು ಹುಲಿಯನ್ನು ಸರಪಣಿಯಲ್ಲಿ ಕಟ್ಟಿ ಮಸೀದಿಯ ಹತ್ತಿರಕ್ಕೆ ತಂದರು. ಹುಷಾರಿಲ್ಲದ ಹುಲಿಯನ್ನು ಒಂದು ಸರ್ಕಸ್ ಕಂಪನಿಯಿಂದ ಕಡಿಮೆ ದರದಲ್ಲಿ ಕೊಂಡು ಗ್ರಾಮಗಳಲ್ಲಿ ಹುಲಿಯನ್ನು ಪ್ರದರ್ಶಿಸಿ ಹಣ ಸಂಪಾದನೆ ಮಾಡಬಹುದೆಂದುಕೊಂಡಿದ್ದರು. ಅಲ್ಲದೆ ಅದು ಹುಷಾರಾದರೆ ಪುನಃ ಸರ್ಕಸ್ ಕಂಪನಿಯವರೇ ಹೆಚ್ಚಿನ ಬೆಲೆಗೆ ಕೊಳ್ಳಬಹುದೇನೋ ಎನ್ನುವ ಆಶೆಯೂ ಕೂಡ ಇತ್ತು. ಹುಲಿ ಮಾತ್ರ ನೋವನ್ನು ಸಹಿಸಲಾರದೆ ಗರ್ಜಿಸುತ್ತಿತ್ತು.
ಅದನ್ನು ನೋಡಿ ಸಾಯಿ, ಪಾಪ ಅದನ್ನೇಕೆ ಹಾಗೆ ಕಟ್ಟು ಹಾಕಿದ್ದೀರಾ, ಬಿಚ್ಚಿಬಿಡಿ, ಅದರ ಬಾಧೆಯನ್ನು ತೀರಿಸಿಬಿಡುತ್ತೇನೆ ಎಂದರು. ಆ ಫಕೀರರು ಮೊದಲು ಭಯಪಟ್ಟರು, ಆಮೇಲೆ ಹೇರಳವಾದ ಧನದ ಆಶೆಯಿಂದ ಅದನ್ನು ಬಿಡಿಸಿಬಿಟ್ಟರು. ಅದು ನಿಧಾನವಾಗಿ ಬಂಡಿ ಇಳಿದು ಮಸೀದಿಯ ಮೆಟ್ಟಿಲನ್ನು ಹತ್ತಿ ಬಾಬಾ ಎದುರಿಗೆ ಬಂದು ನಿಂತಿತು. ಮಂತ್ರಮುಗ್ಧವಾದಂತೆ ಕೆಲವು ಕಾಲ ಬಾಬಾನನ್ನೇ ತದೇಕವಾಗಿ ನೋಡಿ ಅವರ ದೃಷ್ಟಿಯ ಶಕ್ತಿಯನ್ನು ತಟ್ಟಿಕೊಳ್ಳಲಾರದೇನೋ ಎನ್ನುವಂತೆ ಆ ಹುಲಿ ತಲೆ ತಗ್ಗಿಸಿತು. ಬಾಬಾ ಪಾದವನ್ನು ಮೂಸಿ ನೋಡಿ 3 ಸಾರಿ ನೆಲದ ಮೇಲೆ ತನ್ನ ಬಾಲವನ್ನು ಹೊಡೆದು ನಂತರ ಪ್ರಾಣ ಬಿಟ್ಟಿತು. ಅದು ಎಲ್ಲಿ ಹುಟ್ಟಿತ್ತೋ ಏನೋ, ಮಹಾಭಕ್ತನಂತೆ ಸಾಯಿ ಪಾದದ ಹತ್ತಿರ ಶಾಶ್ವತವಾದ ದುಃಖ ನಿವೃತ್ತಿ ಪಡೆಯಿತು. ಫಕೀರರಿಗಾದ ನಷ್ಟವನ್ನು ಪರಿಹರಿಸುವುದಕ್ಕಾಗಿಯೋ ಇಲ್ಲವೇ ಆ ರೂಪದಲ್ಲಿದ್ದ ಭಕ್ತನನ್ನು ತನ್ನ ಹತ್ತಿರ ತಂದು ಅದಕ್ಕೆ ಒಳ್ಳೆಯದನ್ನು ಮಾಡಿದ್ದಕ್ಕಾಗಿ ಬಹುಮಾನವಾಗಿಯೋ ಏನೋ, ಸಾಯಿ ಅವರಿಗೆ 50 ರೂಪಾಯಿ ಬಹುಮಾನವಾಗಿದ್ದರು. ಆ ಮೃಗರಾಜನ ಹಾಗೆ ಸಾಯಿ ಮಹಾರಾಜರು ಕೂಡ ಋಣಾನುಬಂಧದಿಂದ ತಮ್ಮನ್ನು ಆಶ್ರಯಿಸಿ ಬಂದ ಜೀವರಗಳನ್ನು ಅಂತಹ ರೋಗ ಬಾಧೆಗಳ ಮಧ್ಯದಲ್ಲೂ ಪೋಷಿಸುತ್ತಿದ್ದರು. ಆ ಹುಲಿಯ ಹಾಗೆ ಅವರೂ ಕೂಡ ಇನ್ನು ಬಿಡುಗಡೆ ಹೊಂದಿ ವಿಶ್ರಾಂತಿ ಬಯಸಿರುವುದಕ್ಕೆ ಇದೊಂದು ಚಿಹ್ನೆಯೋ ಎಂತಿರುವುದು ಆ ಘಟನೆ. ವಿಜಯದಶಮಿಗೆ ಇನ್ನು 4 ದಿನಗಳಿವೆ. ಸಾಯಿ ಅಂದು ನಂದು ಮಾರ್ವಾಡಿ ಹೆಂಡತಿಯ ಹತ್ತಿರ ದ್ವಾರಕಾಮಯಿಯಲ್ಲಾಗಲಿ ಚಾವಡಿಯಲ್ಲಾಗಲಿ ಇರುವುದೇಕೋ ನನಗೆ ಚೆನ್ನಾಗಿ ಕಾಣುತ್ತಿಲ್ಲ. ನಾನು ಬೂಟಿವಾಡಕ್ಕೆ ಹೋಗುತ್ತೇನೆ, ಅಲ್ಲಿ ನನಗೆ ದೊಡ್ಡವರುಗಳು ಬಂದು ಸೇವೆ ಮಾಡುತ್ತಾರೆ ಎಂದರು. ಬಾಬಾ 2 ದಿನಕ್ಕೆ ಸಮಾಧಿಸ್ಥರಾಗುತ್ತಾರೆನ್ನುವ ಸಮಯ. ಆಗ ಭಕ್ತರ ಹತ್ತಿರ ನೀವ್ಯಾರು ದುಃಖಿಸಬಾರದು ಎಂದು ಎಚ್ಚರಿಸಿದ್ದರು. ಅಷ್ಟು ದಿನಗಳಿಂದ ಅಸ್ವಸ್ಥರಾಗಿದ್ದರೂ 1 ದಿನವಾದರೂ ಸಹ ಅವರು ವಿಶ್ರಮಿಸಿಕೊಳ್ಳಲಿಲ್ಲ. ದಿನವಲ್ಲೇ ಕುಳಿತೇ ಇರುತ್ತಿದ್ದರು. ಅಕ್ಟೋಬರ್ 15, 1918 ವಿಜಯದಶಮಿ ಬೆಳಗಾಗುವ ಹೊತ್ತಿಗೆ ಬಾಬಾ ತುಂಬಾ ಬಲಹೀನರಾಗಿದ್ದರು. ಆದರೂ ದರ್ಶನಕ್ಕಾಗಿ ಬರುತ್ತಿದ್ದ ಭಕ್ತರನ್ನು ಆಧರಿಸುತ್ತಲೇ ಇದ್ದರು. ಇಷ್ಟರಲ್ಲಿ ರಾಮಚಂದ್ರ ಪಾಟೀಲ್, ಬಾಲಾ ಶಿಂಪಿಯವರುಗಳು ಭಯಪಡುತ್ತಿದ್ದ ಹಾಗೆ ತಾತ್ಯಾಗೂ ದಾಡಿ ಬಲಹೀನವಾಗುತ್ತಿರುವುದೆಂಬ ಸುದ್ದಿ ಬಂದಿತು. ಮಧ್ಯಾಹ್ನ ಆರತಿಯಾದ ನಂತರ ಭಕ್ತರೆಲ್ಲರನ್ನು ಊಟಕ್ಕೆ ಕಳುಹಿಸಿದರು. ಬಾಬಾ ಶ್ರೀಮತಿ ಲಕ್ಷ್ಮೀಬಾಯಿ, ಭಾಗೋಜಿ ಬಯ್ಯಾಜಿ, ಅಪ್ಪಕೋಟೆ ಪಾಟೀಲ್, ಬಾಲಾ ಶಿಂಪೆ, ನಿಮುನ್ಕರ್, ಶ್ಯಾಮ ಇವರುಗಳು ಮಾತ್ರ ಅವರ ಹತ್ತಿರವೇ ಇರ್ತಿದ್ರು. ಆಗ ಬಾಬಾ, ನನಗಿಲ್ಲೇನು ಚೆನ್ನಾಗಿಲ್ಲ, ಆ ದಗದಿವಾಡಕ್ಕೆ ಅಂದರೆ ಬೂಟಿವಾಡ ಕರೆದುಕೊಂಡು ಹೋಗಿ, ಅಲ್ಲಿ ನನಗೆ ಹಾಯಾಗಿರುವುದೆಂದರು. ಅವರು ಆಸನ ಮೇಲೆ ಕುಳಿತು ಮಾಧವ ಫಸಲೆ ಹತ್ತಿರದಿಂದ ಪಾನ್ ತೆಗೆದುಕೊಂಡರು. ತರುವಾಯ ಅವರು ನೀರು ಕುಡಿಯುತ್ತಿರುವಾಗ ಮಧ್ಯದಲ್ಲೇ ಗುಟುಕಿಸಲಾರದೆ ಅರ್ಧ ನೀರು ಹೊರಕ್ಕೆ ಬಂದು ಅವರ ಕಣ್ಣುಗಳು ಅರ್ಧ ಮಿಲಿತವಾದವು. ಆಗ ಅವರು ಲಕ್ಷ್ಮೀಬಾಯಿ ಶಿಂದೆಯನ್ನು ಕರೆಯಿಸಿ ಮೊದಲು 5 ರೂಪಾಯಿ, ಆಮೇಲೆ 4 ರೂಪಾಯಿಗಳನ್ನು ಕೊಟ್ಟು ಅವಳನ್ನು ಜಾಗ್ರತೆಯಾಗಿ ಇಟ್ಟುಕೊಳ್ಳಬೇಕೆಂದರು. ಅಬ್ದುಲ್ಲಾನನ್ನು ತಕ್ಷಣವೇ ಹೇಳಿ ಕಳಿಸಿದರು. ಅವನು ಸ್ವಲ್ಪ ಹೊತ್ತಾದ ನಂತರ ಬರುತ್ತೇನೆಂದನು. ಸಾಯಿ ಕಿರಣಿಗೆ ನಕ್ಕು, ತಮಗೆ ಮಸೀದಿಯಲ್ಲಿ ಚೆನ್ನಾಗಿಲ್ಲವೆಂದು ಬೂಟಿವಾಡಕ್ಕೆ ಕರೆದುಕೊಂಡು ಹೋದರೆ ಚೆನ್ನಾಗಿರುವುದೆಂದು ಹೇಳಿ ಬಯ್ಯಾಜಿ ಅಪ್ಪಕೋಟೆ ಪಾಟೀಲ್ ಕಡೆ ತಿರುಗಿ ಕಣ್ಣು ಮುಚ್ಚಿದರು. ಭಾಗೋಜಿ ಅದನ್ನು ನೋಡಿ ನಿಮೋನ್ಕರ ಹತ್ತಿರ ಹೇಳಿದನು. ಅವನು ಸಾಯಿ ಬಾಯಿಗೆ ಸ್ವಲ್ಪ ನೀರು ಹಾಕಿ ಅದು ಹೊರಕ್ಕೆ ಬಂದದ್ದನ್ನು ನೋಡಿ ಎಲ್ಲರೂ ಜೋರಾಗಿ ಅಳುವುದಕ್ಕೆ ಪ್ರಾರಂಭಿಸಿದರು. ಆ ಸುದ್ದಿ ತಿಳಿದ ತಕ್ಷಣವೇ ಡಾಕ್ಟರ್ ಪಿಳ್ಳೆ ಬಾಬಾ ನಾಡಿಯನ್ನು ನೋಡಿ ಕಣ್ಣಲ್ಲಿ ನೀರು ತಂದುಕೊಂಡನು. ಸಾಯಿ ಶರೀರವನ್ನು ತ್ಯಜಿಸಿದರೆಂದು ತಿಳಿದ ಕೂಡಲೇ ಗ್ರಾಮಸ್ಥರು, ಭಕ್ತರು ಹೃದಯ ವಿದ್ರಾವಕವಾಗಿ ಶೋಚಿಸುತ್ತಾ ಮಸೀದಿಗೆ ಬಂದರು. ಕ್ಷಣದಲ್ಲಿ ಶಿರಡಿ ಜೀವಚ್ಛವವಾಯಿತು. ಅಬ್ದುಲ್ಲಾ ಓಡೋಡುತ್ತಾ ಬಂದು ತನ್ನ ದುರದೃಷ್ಟಕ್ಕಾಗಿ ಶೋಕಿಸಿದನು. ಭಕ್ತರು ನಮಸ್ಕರಿಸಲನು ಆಗುವಂತೆ ಬಾಬಾ ಶರೀರವನ್ನು ಕೂರಿಸಿದರು. ಅಲ್ಲಿಗೆ ಎಷ್ಟು ಜನ ಬಂದಿದ್ದರೆಂದರೆ ಆ ಗುಂಪಿನಲ್ಲಿ ನನಗೆ 5 ಗಂಟೆಗಳ ಕಾಲವಾದರೂ ಬಾಬಾ ದೇಹವನ್ನು ನೋಡುವುದಕ್ಕೆ ಅವಕಾಶ ಸಿಗಲಿಲ್ಲ ಎಂದ ನೃಪತಿ ಪಾಟೀಲ. ಬಾಬಾ ಶರೀರದ ಮೇಲೆ ಲೆಕ್ಕವಿಲ್ಲದಷ್ಟು ಮಾಲೆಗಳು ರಾಶಿ ರಾಶಿಯಾಗಿ ಬಂದು ಬೀಳುತ್ತಿದ್ದವು ಎಂದು ಭಯವಾಗಲಿ ದುಃಖವಾಗಲಿ ಕಾಣದ ನಾನಾವಲ್ಲಿಯೂ ಕೂಡ ಅಂದು ಕಣ್ಣೀರು ಒರೆಸಿಕೊಳ್ಳುತ್ತಾ ಕೆಲವು ನಿಮಿಷ ಅಲ್ಲಿಯೇ ಸ್ತಬ್ಧನಾಗಿ ನಿಂತು ಬಿಟ್ಟನು. ತರುವಾಯ ಮಾರುತಿ ದೇವಸ್ಥಾನಕ್ಕೆ ಹೊರಟು ಹೋದನು. ಅಂದಿನ 13 ದಿನಗಳವರೆಗೆ, ಓ ಮಾವ, ನೀನಲ್ಲದೆ ನಾನು ಬದುಕಲಾರೆ, ನಾನು ನಿನ್ನಲ್ಲಿಗೆ ಬಂದು ಬಿಡುತ್ತೇನೆ ಎಂದು ಶೋಕಿಸುತ್ತಾ ಅನ್ನ ಪಾನೀಯಗಳನ್ನು ಬಿಟ್ಟು ಕಡೆಗೆ ಸಮಾಧಿ ಹೊಂದಿದನು. ಇನ್ನೊಂದು ವಿಚಿತ್ರ, ಸಾಯಿ ನಿರ್ವಾಣದ ಕೆಲವೇ ಗಂಟೆಗಳಲ್ಲಿ ತಾತ ಚೇತರಿಸಿಕೊಂಡು ಬಿಟ್ಟನು. ಸಾಯಿಯ ಮನೋಭಿಪ್ರಾಯವನ್ನು ಅನುಸರಿಸಿ ಅವರ ದೇಹವನ್ನು ಬೂಟಿವಾಡದಲ್ಲಿ ಸಮಾಧಿ ಮಾಡುವುದಕ್ಕೆ ಭಕ್ತರು ಏರ್ಪಾಡು ಮಾಡುತ್ತಿದ್ದರು. ಇಷ್ಟರಲ್ಲಿ ಕುಶಾಲ್ ಚಂದ್ರನ ನೇತೃತ್ವದಲ್ಲಿ ಕೆಲವು ಮುಸಲ್ಮಾನರು ತಮ್ಮ ಮತಾನುಸಾರ ಆ ದೇಹವನ್ನು ಹೊರಬಯಲಿನಲ್ಲಿ ಸಮಾಧಿ ಮಾಡಬೇಕೆಂದು ಹಠ ಹಿಡಿದರು. ಅದರ ಸಲುವಾಗಿ ಭಕ್ತರಲ್ಲಿ ವಿವಾದದ ಬಿರುಗಾಳಿ ಬೀಸಿ ಏನಾದರೂ ಕಡಿಮೆಯಾಗುವ ಹಾಗೆ ಕಾಣಲಿಲ್ಲ. ಕೊನೆಗೆ ಹೆಚ್ಚಿನ ಭಕ್ತರು ಹೇಗೆ ಅಂದುಕೊಂಡರೆ ಹಾಗೆ ಮಾಡಬೇಕೆಂದು ಹಿರಿಯರು 2 ಪಕ್ಷಗಳವರ ರುಜುಗಳನ್ನು ಹೆಬ್ಬಟ್ಟಿನ ಗುರುತನ್ನು ಶೇಖರಿಸಿದಾಗ ಸಾಯಿ ಸಂಕಲ್ಪವೇ ಗೆದ್ದಿತು.
ಬೂಟಿವಾಡದಲ್ಲಿ ಮುರಳೀಧರನ ವಿಗ್ರಹದ ಪ್ರತಿಷ್ಠಾಪನೆಗೆಂದು ಏರ್ಪಾಡು ಮಾಡಿದ್ದ ವೇದಿಕೆಯ ಕೆಳಗೆ ಸಾಯಿ ದೇವನ್ನು 17ನೇ ತಾರೀಕು ಸಮಾಧಿ ಮಾಡಿ ಅದರ ಮೇಲೆ ಬಾಬಾ ಪಟವನ್ನಿಟ್ಟರು. ಅಂತ್ಯಕ್ರಿಯೆಯಲ್ಲಿ ಬಾಲಾಭಾಟೆ ಪ್ರಧಾನ ಪಾತ್ರ ವಹಿಸಿದನು. ಸಾಯಿಗೆ ಗುರುಪ್ರಸಾದವಾಗಿ ಲಭಿಸಿದ ಇಟ್ಟಿಗೆ ಒಡೆದು ಹೋಗಿತ್ತಲ್ಲವೇ, ಅವೆರಡು ಭಾಗಗಳನ್ನು ಸೇರಿಸಿ ಬೆಳ್ಳಿ ತಂತಿಯಿಂದ ಬಿಗಿದು ಸಮಾಧಿಯಲ್ಲಿ ಬಾಬಾ ತಲೆ ದಶೆಗಿಟ್ಟರು. ಹಾಗೆ ಬಾಬಾ ಹತ್ತಿರ ಯಾವಾಗಲೂ ಒಂದು ಸಣ್ಣ ಮೂಟೆ ಇರುತ್ತಿತ್ತು. ಅದನ್ನು ಮುಟ್ಟುವುದಕ್ಕೆ ಬಾಬಾ ಯಾರನ್ನೂ ಬಿಡುತ್ತಿರಲಿಲ್ಲ. ಅವರು ಮಹಾ ಸಮಾಧಿಯಾದ ಮೇಲೆ ನೋಡಿದರೆ ಅದರಲ್ಲಿ ಅವರಿಗೆ ಕಾಶಿರಾಮ ಎಂದೋ ಸಮರ್ಪಿಸಿದ ಎಲೆ ಹಸಿರಿನ ಹಳೆಯ ಕಪ್ಪನಿ ಟೋಪಿ ಇದ್ದವು. ಅದನ್ನು ಕೂಡ ಸಮಾಧಿಯಲ್ಲಿಟ್ಟರು. ಅಂದು ಭಕ್ತರು 2400 ರೂಪಾಯಿಗಳ ಚಂದ ಎತ್ತಿ ಭಾರೀ ಪ್ರಮಾಣದಲ್ಲಿ ಅನ್ನ ಸಂತರ್ಪಣೆ ಮಾಡಿದರು. ಬೂಟಿವಾಡದಲ್ಲಿ ತಮ್ಮನ್ನು ದೊಡ್ಡವರಿಗೂ ಸೇವಿಸುತ್ತಾರೆಂದು ಹೇಳಿದ್ದರು ಬಾಬಾ. ದೊಡ್ಡವರೆಂದರೆ ಶ್ರೀಮಂತರೆನ್ನುವ ಹಾಗಿದ್ದಲ್ಲಿ ಬೂಟಿಗಿಂತ ದೊಡ್ಡವರ್ಯಾರಿರಬಹುದು? ಮುರಳೀಧರನಿಗೆಂದೇ ನಿರ್ಮಿಸಿದ ಮಂದಿರದಲ್ಲಿ ಬಾಬಾ ದೇಹವನ್ನು ಸಮಾಧಿ ಮಾಡೋದಕ್ಕಿಂತ ಘನವಾದ ಸತ್ಕಾರ ಇನ್ನೇನಿದೆ? ಇಂದಿಗೂ ಕೋಟೇಶ್ವರರು ಅನೇಕ ಜನ ಶಿರಡಿಯಲ್ಲಿ ವೈಭವವಾಗಿ ಉತ್ಸವವನ್ನು ಮಾಡುತ್ತಿದ್ದಾರೆ. ಆದರೆ ಧನಕ್ಕೆ ಹಣಕ್ಕೆ ಸಾಯಿಯ ದೃಷ್ಟಿಯಲ್ಲಿ ಒಂದು ವೇಳೆ ಕಾಡಿಗಿಂತ ಹೆಚ್ಚಿನ ಗೌರವವಿಲ್ಲ. ಆದ್ದರಿಂದ ದೊಡ್ಡವರೆಂದರೆ ಮಹಾತ್ಮರೆಂದು ಅವರ ಭಾವ. ಮುಂದೆ ಬರುವ ಸಾಯಿ ನಿರ್ವಾಣವನ್ನು ಶಂಸುದ್ದೀನ್ ಮತ್ತು ಬನ್ನೇಮಿಯರಂತಹ ಯೋಗಿಗಳು ಮುಂದೆಯೇ ಇಸ್ಲಾಂ ಪದ್ಧತಿಯಲ್ಲಿ ಗೌರವಿಸಿದರು. ಹಾಗೆಯೇ ಖಾಂದೇಶದಲ್ಲಿದ್ದ ಶ್ರೀ ಗುರು ಗೋವಿಂದ ಎನ್ನುವ ಮಹಾತ್ಮರು ಸಾಯಿಗೆ ಗುರುಬಂಧು ಎಂದು ಅಂದುಕೊಳ್ಳುತ್ತಿದ್ದರು. ಅವರಿಗೆ 12/10/1918 ತೀರ್ವಜ್ವರ ಮೈಗೂಡಿತು. ವಿಜಯದಶಮಿಯಿಂದ ಅವರು ಭಕ್ತರ ಹತ್ತಿರ ಇಂದು ಸಾಯಿ ಎನ್ನುವ ದಿವ್ಯ ಜ್ಯೋತಿ ಚಂದ್ರನಲ್ಲಿ ನೀಲವಾಗುತ್ತಿದೆ ಎಂದರು. ಭಕ್ತ ಮದನ್ ಪಾಟೀಲ್ ತನಗೆ ತಿಳಿದ ಸಾಯಿ ಭಕ್ತರೆಲ್ಲರಿಗೂ ತಕ್ಷಣವೇ ಆ ವಿಷಯವನ್ನು ತಿಳಿಸಿದರು. ಸಾಯಿ ಸಮಾಧಿ ಹೊಂದಿದರೆಂದು ತಿಳಿದ ಕೂಡಲೇ ಶ್ರೀ ಗುರು ಗೋವಿಂದರು ತಮ್ಮ ಶಿಷ್ಯರೆಲ್ಲರನ್ನು ಸ್ನಾನ ಮಾಡೆಂದು ಹೇಳಿದರು. ಅವರು ಬಾಬಾರವರನ್ನು ಗುರುಚಂದ್ರ ಎನ್ನುತ್ತಿದ್ದರು. ಅಸಂಖ್ಯಾತ ಜನರಿಂದ ದ್ವೈವ ಸ್ವರೂಪರೆಂದು ಪೂಜಿಸಲ್ಪಡುತ್ತಿದ್ದ ಮೇರ್ ಬಾಬಾ, ಸ್ವಾಮಿ ಮುಕ್ತಾನಂದ ಅಂದರೆ ಗಣೇಶ್ಪುರಿರಂತಹ ಪ್ರಮುಖರ ಅನೇಕ ಜನ ಸಾಯಿ ಸಮಾಧಿಯನ್ನು ದರ್ಶಿಸಿದರು. ಶ್ರೀಶೈಲದ ಸ್ವಾಮಿ ಪೂರ್ಣಾನಂದರ ಹತ್ತಿರ ಅವರು ಗುರು ರಾಖಾಡಿ ಬಾಬಾ ಶಿರಡಿಯಲ್ಲಿ ಒಂದು ಸಪ್ತಾಹ ಸಾಯಿಯನ್ನು ಸೇವಿಸಿ ಅವರು ಪ್ರೇರೇಪಿಸಿದ ಬಳಿ ಆಶ್ರಮವಾಸಿಯಾಗಿರು ಎಂದು ಆದೇಶವಿತ್ತರು. ಇನ್ನೂ ಅನೇಕ ಮಹಾತ್ಮರು ಶಿರಡಿಗೆ ಹೋಗದೇ ಸಾಯಿಯನ್ನು ಸೇವಿಸುತ್ತಲೇ ಇದ್ದಾರೆ. ದೊಡ್ಡವರುಗಳು ತಮ್ಮನ್ನು ಸೇವಿಸುತ್ತಾರೆಂದು ಸಾಯಿ ಹೇಳಿದ್ದು ಇದೇ ಅರ್ಥದಲ್ಲಿ. ಶರೀರವೇ ತಾವೆಂದು ಭ್ರಮಿಸುವ ಪಾಮರರಿಗೆ ಜನನ ಮರಣಗಳಾಗುತ್ತವೆ. ಮೃತ್ಯುವಿನ ಮೇಲೆ ವಿಜಯವನ್ನು ಸಾಧಿಸಿದವರೇ ಮಹಾತ್ಮರು. ಸಾಯಿ ಶರೀರರಾಗ ಇದ್ದಾಗಲೇ ನಮ್ಮ ಹಾಗೆ ಶರೀರ ಪರಿಣತಿಯಲ್ಲಿ ಎಂದೂ ಇರಲಿಲ್ಲ. ಎಲ್ಲ ರೂಪಗಳಲ್ಲಿ ಇರುವ ಪರಮಾತ್ಮನಾಗಿ ಜೀವಿಸಿದರು. ಅಂಥವರಿಗೆ ಮರಣವು ಹೇಗೆ ಸಂಭವಿಸುವುದು? ಭೌತಿಕ ಶರೀರದಲ್ಲಿದ್ದಾಗಲೇ ಮೃತ್ಯುವಿನ ಮೇಲೆ ಸಾಯಿ ವಿಜಯವನ್ನು ಸಾಧಿಸಿದ್ದು ಎಷ್ಟು ಸತ್ಯವೆಂಬುದನ್ನು ಭಕ್ತರೊಂದು ಸಾರಿ ನೋಡಿದರು. ಆಗಸ್ಟ್ 13, 1886ರಲ್ಲಿ ಸಾಯಿ ತೀವ್ರವಾದ ಉಪಸ್ಥದಿಂದ ನರಳುತ್ತಿದ್ದರು. ರಾತ್ರಿ 10 ಗಂಟೆಗೆ ಮೈಸಾಪತಿ ಹತ್ತಿರ ನಾನು ಅಲ್ಲಾ ಹತ್ತಿರಕ್ಕೆ ಹೋಗುತ್ತಿದ್ದೇನೆ, ಬಂದರೆ 3 ದಿನದಲ್ಲಿ ಬರುತ್ತೇನೆ. ಹಾಗೆ ಬರೆದಿದ್ದಲ್ಲಿ ಶರೀರವನ್ನು ಹೊರಬೈಲಿನಲ್ಲಿ ಹೂತಿಟ್ಟು 2 ಧ್ವಜಗಳನ್ನು ನಿಲ್ಲಿಸುವೆಂದು ಹೇಳಿ ಅವನೆದೆಗೆ ಒರಗಿಕೊಂಡರು. ಶ್ವಾಸನಾಡಿ ನಿಂತು ಹೋಯಿತು. ಸಾಯಿ ಮಡಿದರೆಂದು ತಿಳಿದು ಜನ ಜಮಾಯಿಸಿದರು. ಆ ಊರಿನ ಶಾನುಭೋಗ ಪಂಚಾಯಿತಿಯನ್ನು ಕೂಡ ಜರುಗಿಸಿದನು. ಶವವನ್ನು ಹೆಚ್ಚು ಹಿಡದೆ ಅಂತ್ಯಕ್ರಿಯೆಗಳನ್ನು ಮಾಡಬೇಕೆಂದು ಗ್ರಾಮಸ್ಥರು ಬಲವಂತ ಮಾಡಿದರು. ಆದರೆ ಮೈಲ್ಸಾಪತಿ ಹಠ ತೊಟ್ಟು 3 ದಿನ ಸಾಯಿಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಕುಳಿತಿದ್ದನು. ಇನ್ನೊಂದು ಕಡೆ ಅಂತ್ಯಕ್ರಿಯೆಗಳನ್ನು ತಮ್ಮ ಮತಾನುಸಾರ ನಡೆಸಬೇಕೆಂದು ಹಿಂದೂಗಳು ಮುಸಲ್ಮಾನರು ಹಠ ಹಿಡಿದರು. ಘರ್ಷಣೆ ತಪ್ಪಿದ್ದಲ್ಲವೆಂದು ತಿಳಿದು ಪಕ್ಕದ ಗ್ರಾಮದವರು ತಮ್ಮ ಪಕ್ಷವನ್ನು ಬಲಪಡಿಸುವುದಕ್ಕಾಗಿ ಶಿರಡಿಗೆ ಬಂದು ಸೇರಿದರು. ಗ್ರಾಮಾಧಿಕಾರಿಗೆ ದಿಕ್ಕು ತೋಚದೆ ಪೊಲೀಸು ಪಟೇಲ್ನ ಮುಖಾಂತರ ಕಲೆಕ್ಟರ್ಗೆ ಸುದ್ದಿ ಕಳುಹಿಸಿದನು. ವಿದೇಶಿಯರಾದ ನಾವೇನಾದರೂ ಮಾಡಿದರೆ ಜನ ಉದ್ರಿಕ್ತರಾಗುತ್ತಾರೆ. ಗ್ರಾಮದ ಹಿರಿಯರು ಹೇಗಾದರೂ ತೀರ್ಮಾನ ಮಾಡಲಿ. ಆದರೆ ಸಾಯಿ ತಿರುಗಿ ಬದುಕಿ ಬಂದರೆ ನನಗೆ ತಿಳಿಸಿ, ನಾನು ದರ್ಶನ ಪಡೆಯುತ್ತೇನೆ. ಯೇಸು ಕ್ರಿಸ್ತನಿಗಲ್ಲದೆ ಮಡಿದ ನಂತರ ಮೇಲೆದ್ದು ಜೀವಂತರಾಗಿರೋರು ಯಾರೂ ಇಲ್ಲ ಎಂದ ಅಹಮದ್ನಗರದ ಕಲೆಕ್ಟರ್. ಗ್ರಾಮದ ಹಿರಿಯರು ಈ ಸಂಗತಿಯನ್ನು ಜನರಿಗೆ ತಿಳಿಸದೆ ಯುಕ್ತಿಯಿಂದ ಯಾವ ಕ್ಷಣದಲ್ಲಾದರೂ ಒಂದು ಸೂಕ್ತ ಕಾರ್ಯವನ್ನು ನಡೆಸುವರೆಂದು, ಈ ಮಧ್ಯೆ ಏನಾದರೂ ತೊಂದರೆ ಮಾಡಿದರೆ ಸರ್ಕಾರದ ಶಿಕ್ಷೆಗೆ ಗುರಿಯಾಗುವರೆಂದು ತಿಳಿಸಿದರು. ಆಗಸ್ಟ್ 16, 1886 ಬೆಳಗಿನ ಜಾವ 3 ಗಂಟೆಗೆ ಶರೀರದಲ್ಲಿ ನಾಡಿ ಶ್ವಾಸ ಪ್ರಾರಂಭವಾಗಿ ಕೆಲವೇ ನಿಮಿಷಗಳಲ್ಲಿ ಸಾಯಿ ಎಚ್ಚರಗೊಂಡರು. ಭಕ್ತರ ಸಂತೋಷ, ಪ್ರಜೆಗಳ ಆಶ್ಚರ್ಯ ವರ್ಣಾತೀತವಾಗಿತ್ತು. ಶ್ಯಾಮ್ ಮಾತ್ರ ಅವರನ್ನು, ದೇವ ಎಲ್ಲಿಗೆ ಹೋಗಿದ್ದೆ, ಏನು ಮಾಡಿದೆ ಎಂದು ಕೇಳಿದನು.
ಬಾಬಾ ನಸುನಗುತ್ತಾ, ಅಲ್ಲಾ ಹತ್ತಿರಕ್ಕೆ ಹೋಗಿದ್ದೆ. ಮೊದಲು ನಾನು ತಿರುಗಿ ಬರಬೇಕು ಎಂದುಕೊಂಡಿರಲಿಲ್ಲ. ನೀನು ಮಾಡಬೇಕಾದ್ದು ಎಷ್ಟೋ ಇನ್ನೂ ಇದೆ. ಬೆಂಗಾಮಿನಲ್ಲಿರುವ ಗದಾಧರನ್ ಎನ್ನುವ ಭಕ್ತ ನನ್ನನ್ನು ಸೇರಲು ತವಕಪಡುತ್ತಿದ್ದಾನೆ. ಆದರೆ ಆತನ ಪುಣ್ಯಫಲ ನಿನ್ನ ಅವತಾರ ಕಾರ್ಯ ಇನ್ನೂ ಮಿಕ್ಕಿದೆ. ನೀನು ಅದನ್ನು ತೆಗೆದುಕೊಂಡು ಅವನನ್ನು ಬಿಡುಗಡೆ ಮಾಡಿ ನೀನು ನಿನ್ನ ಜಾಗಕ್ಕೆ ಹೋಗು ಎಂದರು. ನಾನು ಹಾಗೆಯೇ ಮಾಡಿದೆ ಎಂದರು. ಆಶ್ಚರ್ಯವಶನಾದ ಶ್ಯಾಮನಿಗೆ ಮಾತೇ ಹೊರಡಲಿಲ್ಲ. ಬೆಳಗಿನ ಜಾವ ಎಂದಿನಂತೆ ಬಾಬಾ ತಮ್ಮ ನಿತ್ಯ ಕೃತ್ಯಗಳನ್ನು ಮಾಡಲು ಉಪಕ್ರಮಿಸಿದರು. ಖಂಡಯೋಗಿಯೇ ಸಿದ್ಧಿಸಿದ್ದ ಸಾಯಿಗೆ ಇದೊಂದು ಲೆಕ್ಕವೇ? ಈ ಸುದ್ದಿ ತಿಳಿದ ತಕ್ಷಣ ಅನೇಕ ಜನ ಬಂದು ಸಾಯಿಯನ್ನು ದರ್ಶಿಸಿದರು. ಅವರಲ್ಲಿ ಅಹಮದ್ನಗರದ ಕಲೆಕ್ಟರ್ನೊಬ್ಬ. ಇನ್ನೊಂದು ವಿಶೇಷ, ಅಂದು ರಾತ್ರಿ 1:02 ಶ್ರೀರಾಮಕೃಷ್ಣ ಪರಮಹಂಸರು ನಿರ್ಯಾಣ ಹೊಂದಿದರು. ಅವರ ತಂದೆ ತಾಯಿಗಳಿಟ್ಟ ಹೆಸರು ಗದಾಧರನ್ ಎಂದು. ಸಮಾಧಿ ಹೊಂದಿದ ರಾತ್ರಿ ಹನುಮಾನ್ ಪ್ರಸಾದ್ ಜೋಶಿಯ ಮನೆಗೆ ಗೋಡೆಗೆ ತಗುಲಿ ಹಾಕಿದ್ದ ಬಾಬಾ ಪಟ ಅಕಸ್ಮಾತ್ತಾಗಿ ನಿಷ್ಕಾರಣವಾಗಿ ಬಹಳ ಹೊತ್ತು ತುಂಬ ತೂಗಾಡುತ್ತಿತ್ತು, ಅಲ್ಲಾಡುತ್ತಿತ್ತು. ವಿಲೆ ಪಾರ್ಲೆಯ ಮಾಧವರಾವ್ ದೀಕ್ಷಿತನೆನ್ನುವ ಭಕ್ತನಿಗೆ ಕನಸಿನಲ್ಲಿ ನಾಸಿಕದಲ್ಲಿರುವ ಒಬ್ಬ ದೊಡ್ಡ ಯೋಗಿ ಮಹಾ ಸಮಾಧಿಯಾಗುತ್ತಿದ್ದಂತೆ ಕಾಣಿಸಿತು. ಅಸ್ತಮಿಸಿದ ಸೂರ್ಯ ಪುನಃ ಉದಯಿಸಿದನು. ಬಾಬಾ ಸಮಾಧಿಯಾದ ಮಾರನೇ ದಿನ ಬೆಳಗಿನ ಜಾವ ಪಂಡರೀಪುರದಲ್ಲಿ ದಾಸಗನುವಿಗೆ ಸ್ವಪ್ನದಲ್ಲಿ ಬಾಬಾ ಕಂಡು ಮಸೀದಿಯು ಬಿದ್ದು ಹೋಯಿತು. ಎಣ್ಣೆ ವರ್ತಕರು ಮತ್ತು ಇತರ ವರ್ತಕರು ನನ್ನನ್ನು ತುಂಬ ಹಿಂಸಿಸಿದರು. ಆದ್ದರಿಂದ ಆ ಜಾಗವನ್ನು ಬಿಟ್ಟು ಹೊರಟು ಹೋಗಿದ್ದೇನೆ. ಈ ವಿಷಯವನ್ನು ನಿನಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ನೀನು ಬೇಗ ಹೋಗಿ ನನ್ನ ಸಮಾಧಿಯನ್ನು ಹೂವಿನಿಂದ ಅಲಂಕರಿಸು ಎಂದರು. ಅಂದೇ ಬೆಳಗ್ಗೆ ಶಿರಡಿಯಿಂದ ಕಾಗದವೂ ಬಂದಿತ್ತು. ಅವರು ತಕ್ಷಣವೇ ಶಿಷ್ಯರ ಜೊತೆಗೆ ಶಿರಡಿಗೆ ಹೋಗಿ ಸಮಾಧಿ ಪೂಜೆ, ಏಕಾಹ ಮತ್ತು ಅನ್ನದಾನ ಮಾಡಿದರು. ಸಾಯಿ ಆ ದಿನ ಬೆಳಗ್ಗೆ ಲಕ್ಷ್ಮಣ್ ಬಾಮಾ ಜೋಶಿಗೆ ಸ್ವಪ್ನದಲ್ಲಿ ಕಂಡು, ನಾನು ಮಡಿದೆನೆಂದುಕೊಂಡು ಈ ದಿನ ಜೋಗ ಆರತಿ ಎತ್ತೋದಕ್ಕೆ ಬರೋದಿಲ್ಲ. ನೀನು ಬಂದು ಪೂಜೆ ಮತ್ತು ಆರತಿಯನ್ನು ಮಾಡು ಎಂದು ಆದೇಶವಿತ್ತರು. ತಕ್ಷಣವೇ ಹೋಗಿ ಸಾಯಿಯ ದೇಹಕ್ಕೆ ಆ ಸೇವೆಯನ್ನು ಸಲ್ಲಿಸಿದರು. ಅಂದು ಮಧ್ಯಾಹ್ನ ಜೋಗ ಮುಖ್ಯ ಭಕ್ತರ ಜೊತೆ ಸೇರಿ ಸಾಯಿ ದೇಹಕ್ಕೆ ಪೂಜೆ ಮತ್ತು ಆರತಿ ಮಾಡಿದನು. ಬಾಬಾ ಕೈಬೆರಳನ್ನು ಬಿಡಿಸಿ ದಕ್ಷಿಣೆಯನ್ನು ಅದರಲ್ಲಿಟ್ಟನು. ಸಮಾಧಿಯಾದ 21 ಗಂಟೆಗಳಾದ ಮೇಲೂ ಕೂಡ ಸಾಯಿ ಬೆರಳುಗಳು ಬಿಗಿದುಕೊಳ್ಳದೆ ನಿಧಾನವಾಗಿ ಬಿಡಿಸಿದಾಗ ಅವು ಬಿಟ್ಟುಕೊಂಡವು. ಪುನಃ ಮಡಿಸಿದಾಗ ಅವು ಮುಚ್ಚಿಕೊಂಡವು. ದಶಮಿಯ ದಿವಸ ರಾತ್ರಿಯೆಲ್ಲ ಬೂಟಿವಾಡದಲ್ಲಿ ಸಮಾಧಿಯನ್ನು ತೋಡುತ್ತಿದ್ದರು. ಬುಧವಾರ ಸಾಯಂಕಾಲ ಬಾಬಾ ಶರೀರವನ್ನು 4 ಚಕ್ರಗಳಿರುವ ಒಂದು ವಾಹನದ ಮೇಲಿಟ್ಟು ಮೇಲೆ ಅರ್ಧ ಚಂದ್ರಾಕೃತಿಯಲ್ಲಿರುವ ಆಚ್ಛಾದನವನ್ನು ಹೊದಿಸಿ ಗ್ರಾಮದಲ್ಲೆಲ್ಲ ಮೆರವಣಿಗೆ ಮಾಡಿ ಕಡೆಗೆ ಬೂಟಿವಾಡದ ಅಂಗಳದಲ್ಲಿ ಇಟ್ಟರು. ಸುಮಾರು 36 ಗಂಟೆಗಳಾದ ಮೇಲೂ ಸಾಯಿಯ ಶರೀರವು ಕೊಂಚವೂ ಕೂಡ ಬಿಗಿದುಕೊಳ್ಳದೆ ಕಪ್ನಿಯನ್ನು ಬಿಚ್ಚುವುದು ಸಹ ಬಹು ಸುಲಭವಾಗಿ ನಡೆದು ಹೋಯಿತು. ಬುಧವಾರ ಬಾಬಾ ಬಾಯಿಂದ ಸ್ವಲ್ಪ ರಕ್ತ ಬಂದಿತು. ಬಾಬಾ ಸಮಾಧಿಯಾದ ಮಾರನೆಯ ದಿನ ರಾತ್ರಿ 12:30 ಗಂಟೆಗೆ ಶ್ರೀಮತಿ ಪ್ರಧಾನ್ಗೆ ಒಂದು ಕನಸಾಯಿತು. ಅವರು ಸಮಾಧಿಯಾಗುತ್ತಿರುವುದನ್ನು ನೋಡಿ ಬಾಬಾ ಸತ್ತು ಹೋಗುತ್ತಿದ್ದಾರೆ ಎಂದು ಅವಳು ಜೋರಾಗಿ ಅಳುತ್ತಿದ್ದಾಳೆ. ಆಗ ಬಾಬಾ, ಮಹಾತ್ಮರು ಸಾಯುವುದಿಲ್ಲ, ಸಮಾಧಿಸ್ಥರಾಗುತ್ತಾರೆ ಎಂದರು. ಮರುಕ್ಷಣವೇ ಸಾಯಿಯ ಶರೀರ ನಿಶ್ಚಲವಾಯಿತು. ಎಲ್ಲರೂ ದುಃಖಿಸುತ್ತಿದ್ದಾರೆ. ಬೆಳಗಾಗುವ ಹೊತ್ತಿಗೆ ಮಹಾಸಮಾಧಿಯಾದ ಸುದ್ದಿ ಅವರಿಗೆ ಮುಟ್ಟಿತ್ತು. ಮಾರನೆಯ ದಿನ ಬೆಳಗಿನ ಜಾವ M.W. ಪ್ರಧಾನ್ ಅತ್ತಿಗೆಗೆ ಸ್ವಪ್ನದಲ್ಲಿ ಬಾಬಾ ಬಂದು, ನಿನ್ನ ಚೀಲದಲ್ಲಿರುವ ಪಿತಾಂಬರವನ್ನು ತೆಗೆದು ಕಳುಹಿಸು, ಅದನ್ನು ನನ್ನ ಸಮಾಧಿಯ ಮೇಲೆ ಹೊದ್ದಿಸು ಎಂದರು. ತಕ್ಷಣವೇ ಎಚ್ಚರವಾಗಿ ಅನೇಕ ವರ್ಷಗಳ ಹಿಂದೆ ಒಗೆದ ಒಂದು ಪಿತಾಂಬರ ಅವಳ ಚೀಲದಲ್ಲಿದ್ದು ಜ್ಞಾಪಕಕ್ಕೆ ಬಂದು ಬೆಳಗಾದ ಕೂಡಲೇ ಅದನ್ನು ಶಿರಡಿಗೆ ಕಳುಹಿಸಿದಳು. 1923 ಆಗಾಗ ಅದನ್ನು ಸಮಾಧಿಯ ಮೇಲೆ ಹೊದಿಸುತ್ತಿದ್ದರು. ಬಾಬಾ ಸಮಾಧಿಯಾದ ತರುವಾಯ 7ನೇ ದಿನ ಉಪಾಸನೆ ಬಾಬಾ ಕಾಶಿಗೆ ಹೋಗಿ 1100 ಬ್ರಾಹ್ಮಣರ ಹತ್ತಿರ ವಿಶ್ವೇಶ್ವರನಿಗೆ ಅಭಿಷೇಕ ಮಾಡಿಸಿ ಅವರೆಲ್ಲರಿಗೂ ಭೋಜನವನ್ನಿತ್ತರು. ದಕ್ಷಿಣೆ ಮತ್ತು ಶಾಲನ್ನು ಕೊಟ್ಟರು. ಬೊಂಬಾಯಿಯ ಭಕ್ತರು 13ನೇ ದಿನ ಹಿಂದೂ ಪದ್ಧತಿಯ ಪ್ರಕಾರ 3,000 ರೂಪಾಯಿಗಳ ಖರ್ಚಿನಿಂದ 3,000 ಜನಕ್ಕೆ ಪಂಚಭಕ್ಷ ಪರಮಾನ್ನ ಭೋಜನವನ್ನು ಏರ್ಪಡಿಸಿದರು. ಆಮೇಲೆ ಮಾಸಿಕವನ್ನು ದಾಸಗನು ಕೂಡ ಅಷ್ಟೇ ವೈಭವದಿಂದ ನಡೆಸಿದನು. ಅದೇ ದಿನ ಸಾಯಿ ಇನ್ನೊಬ್ಬ ಭಕ್ತನಿಗೆ ಸ್ವಪ್ನ ದರ್ಶನವಿತ್ತು. ಅಂದು ಪ್ರತ್ಯೇಕ ಪೂಜೆ, ಬಡಬಗ್ಗರಿಗೆ ಅನ್ನದಾನ ಮಾಡೆಂದು ಹೇಳಿದ್ದರಿಂದ ಆತ ಅದೇ ರೀತಿ ಆಚರಿಸಿದನು. ತ್ರೈಮಾಸಿಕನ ದಿನ 5,000 ರೂಪಾಯಿಗಳ ಖರ್ಚಿನಿಂದ ಸಂತರ್ಪಣೆ, ವಸ್ತ್ರ ದಾನದ ಜೊತೆ ಆ ಕಾರ್ಯವನ್ನು ನಡೆಸಿಕೊಟ್ಟ ಬ್ರಾಹ್ಮಣರಿಗೆ ರೇಷ್ಮೆ ವಸ್ತ್ರಗಳು, ಬೆಳ್ಳಿ ಬಟ್ಟಲು ದಾನವಾಗಿದ್ದನು. ಆಗ ಸಾಯಿ ಸಂಸ್ಥಾನಕ್ಕೆ ದಾಸಗನು ಅಧ್ಯಕ್ಷನಾಗಿದ್ದನು. ಜಯ ಜಯ ಸಾಯಿನಾಥಾಯ ನಮಃ.